ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೇ ರೀತಿಯ ನದಿಯ ಮೂಲ ಇಲ್ಲ. ಸೊ ಹಂಗಾಗಿ ಬೆಂಗಳೂರು ನೀರನ್ನ ಇಲ್ಲಿಗೆ ಲಿಫ್ಟ್ ಮಾಡ್ತಿದ್ದಾರೆ. ಇದೇ ನೋಡಿ KC ವ್ಯಾಲಿ ನೀರು ಅಂತ ಹೇಳ್ಬಿಟ್ಟು. ಇದರಿಂದ ತುಂಬಾ ಜನ ರೈತರಿಗೆ ಅನುಕೂಲನೂ ಆಗಿದೆ, ತೊಂದರೆಗಳು ಕೂಡ ಆಗ್ತಾ ಇದೆ. ಏನಕ್ಕಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಬೆಂಗಳೂರು ವೇಸ್ಟೇಜ್ ನೀರು ಅಂತ ಹೇಳ್ಬೋದು. ಇದರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ, ಕೊಳಚೆ ನೀರು ಇರುತ್ತೆ. ಕೆಲವು ಬೆಳೆಗಳು ಮಾತ್ರ ಬೆಳಿಬೋದು, ತುಂಬಾ ಬೆಳೆಗಳು ಬೆಳೆಯಕ್ಕಾಗಲ್ಲ. ಈ ನೀರು ಕೂಡ ಇಲ್ಲ ಅಂತಿದ್ರೆ ನಮ್ಮ ಕೋಲಾರ ಜನಕ್ಕೆ ತುಂಬಾ ಅನಾನುಕೂಲ ಆಗ್ತಿತ್ತು. ಹೆಂಗೋ ಪರವಾಗಿಲ್ಲ ಈ ನೀರು ಬಂದಿದ್ದಕ್ಕೂ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮಿಸ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಹಾಕಿರೋದು ಬಂದ್ಬಿಟ್ಟು ಟಾಪ್ಗೆ ಮೋನೋ ಮೆಸ್ಸು, ಸೈಡ್ಗೆ ಇನ್ಸೆಕ್ಟ್ ಮೆಸ್ಸು. ಮೋನೋ ಮೆಸ್ ಬಂದ್ಬಿಟ್ಟು 22 ರೂಪಾಯಿಗೆ ಸಿಕ್ತು, ಇನ್ಸೆಕ್ಟ್ ಮೆಸ್ ಬಂದ್ಬಿಟ್ಟು 28 ರೂಪಾಯಿಗೆ ಸಿಕ್ತು. ಇನ್ನು ಕಂಪನಿ ಯಾವ್ದಪ್ಪ ಅಂತ ನೀವು ಕೇಳಿದ್ರೆ ಸೂಪರ್ ಶೇಡ್ ಅಂತ ಹೇಳ್ಬಿಟ್ಟು ಕಂಪನಿ ಹೆಸರು. ಅವ್ರ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ತೋಟಕ್ಕೆ ಡೆಲಿವರಿ ಕೂಡ ಕೊಡ್ತಾರೆ. ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು, ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಮೆಸ್ ಹಾಕಿರೋ ಇಲ್ಲಿ ಯಾವ ತರ ಇದೆ ಅಂತ ನೀವು ನೋಡಬಹುದು, ತುಂಬಾ ಚೆನ್ನಾಗಿ ಕೂಡ ಬಂತು. ಇನ್ನು ನಮ್ಮ ಹಳೆ ಕ್ಯಾಪ್ಸಿಕಮ್ ಕಡೆ ಬರೋದಾದ್ರೆ ತುಂಬಾ ಸಣ್ಣ ಆಗ್ಬಿಟ್ಟಿತ್ತು ಕಾಯಿಗಳು. ಸೊ ಹಂಗಾಗಿ 37 ವ್ಯಾಲಗ್ರ ಕಂಪ್ನಿದು ಸಜೆಷನ್ ಮಾಡಿದ್ರು. ಇದು ಬಂದ್ಬಿಟ್ಟು ಒಂದ್ ಎಕರೆಗೆ 6 kg ಬಿಡ್ಬೇಕಂತೆ. ಅದ್ರ ಪ್ರಕಾರ ನಾನು ತೂಕ ಕೂಡ ಹಾಕ್ಬಿಟ್ಟು ಬಿಡ್ತಾ ಇದ್ದೀನಿ. ಇನ್ನು ನಮ್ಮ ಹೊಸ ಕ್ಯಾಪ್ಸಿಕಮ್ಗೆ ಡೆವಲಪ್ಮೆಂಟ್ ಗೆ ನಾನು ಬಿಡ್ತಾ ಇರೋದು KC1 ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಗ್ರೋತ್ ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಂತೆ. ಸೊ ಹಂಗಾಗಿ ಅದನ್ನು ಕೂಡ ಬಿಡ್ತಾ ಇದ್ದೀನಿ. ಇನ್ನೊಂದ್ ಕಡೆ ನಮ್ಮೂರು ಹುಡುಗರು ಮೀನುಗಳು ಇಡ್ತಾ ಇದ್ರು ನಮ್ಮೂರು ಕೆರೆಗ, ಅಲ್ಲಿಂದ ತಗೊಂಡ್ಬಂದ್ಬಿಟ್ಟು ನಮ್ಮ ಸಂಪಾಗ್ ಬಿಡ್ತಾ ಇದ್ದೀನಿ. ಸಂಪಾಗ್ ಏನಕ್ಕಪ್ಪ ಅಂತಂದ್ರೆ ತುಂಬಾ ಪಾಚಿ ಜಾಸ್ತಿ ಆಗ್ಬಿಟ್ಟಿತ್ತು, ತುಂಬಾ ಕ್ಲೀನ್ ಆಗಿ ಇರ್ತದೆ ಅಂತ ಹೇಳ್ಬಿಟ್ಟು ಜಿಲೇಬಿ ಮೀನುಗಳು ಸ್ವಲ್ಪ ಮತ್ತೆ ಕೊರವೆಗಳು ಸ್ವಲ್ಪ ತಂದು ಬಿಡ್ತಾ ಇದ್ದೀನಿ. ಇನ್ನೊಂದ್ ಕಡೆ ನನ್ನ ಸ್ಪೇರ್ ಮೊಬೈಲ್ ಒಂದು ಹೊಡೆದೋಗ್ಬಿಟ್ಟಿತ್ತು, ಅದನ್ನ ರಿಪೇರಿ ಮಾಡ್ಸಕ ನಾನು ತಗೊಂಡೋಗಿದ್ದೆ ಮಾಲೂರ್ಲಿ ಎಲ್ಲಪ್ಪ ಅಂತಂದ್ರೆ MSW ಮೊಬೈಲ್ ಶಾಪ್ಗೆ ಹೋಗಿದ್ದು. ತುಂಬಾ ಚೆನ್ನಾಗಿ ವರ್ಕ್ ಕೂಡ ಮಾಡ್ಕೊಡ್ತಾರಂತೆ. ಸೊ ಹಂಗಾಗಿ ಕೊಟ್ಬಿಟ್ಟು ಮನೆಗೆ ಸ್ವಲ್ಪ ಕಾಯಿ ಪಲ್ಯಗಳು ತಗೊಂಡು ಮನೆ ಕಡೆ ಬಂದಾಕಿದ್ನಿ.